ಸಾರಿಗೆ ಸಂಸ್ಥೆ ಬಸ್ಗೆ ಕಲ್ಲು ಗಾಜು ಪುಡಿ ಪುಡಿ. ಹುಬ್ಬಳ್ಳಿಯಿಂದ ಗದಗ ಕಡೆ ಹೊರಟಿದಂತ ಬಸ್ ಬರ್ತಿದ್ದಾಗ ನಡೆದಿರುವಂತಹ ಘಟನೆ ಇದು. ಸಾರಿಗೆ ಸಂಸ್ಥೆಯ ಬಸ್ಗೆ ಕಲ್ಲು ಹೊಡೆದು ಆ ಗಾಜಿಗ ಪುಡಿ ಆಗಿದೆ. ಹುಬ್ಬಳ್ಳಿಯಿಂದ ಗದಗ ಕಡೆ ಬಸ್ ಬರ್ತಿದ್ದಾಗ ನಡೆದಿರೋ ಘಟನೆ. ಗದಗ ಬಸ್ ನಿಲ್ದಾಣದಲ್ಲಿ ಹೊಸಪೇಟೆ ಡಿಪೋ ಬಸ್ ನಿಲುಗಡೆ. ಹುಬ್ಬಳ್ಳಿ ಬಳಿ ಬೈಪಾಸ್ನಲ್ಲೇ ಮುಸುಕುಧಾರಿಗಳು ಕಲ್ಲೇಟನ್ನ ಹೊಡೆದಿದ್ದಾರೆ. ಬಸ್ ನಿಧಾನಗತಿ ಇದ್ದ ಕಾರಣ ಸೇಫ್ ಅಂತ ಚಾಲಕ ಹೇಳಿದ್ದಾರೆ. ಮುಂದಿನ ಪ್ರಯಾಣದ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಗದಗ್ನಲ್ಲಿ ಬಸ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಯಾರೋ ಮುಸುಕುಧಾರಿಗಳು ಈ ರೀತಿ ಕಲ್ಲು ಹೊಡೆದಿದ್ದಾರೆ ಸಾರಿಗೆ ಸಂಸ್ಥೆಯ ಬಸ್ಗೆ. ಇದರಿಂದ ಗಾಜ್ ಪುಡಿ ಆಗಿದೆ. ಬಸ್ಸು ಸ್ಲೋ ಆಗಿ ಹೋಗ್ತಿದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಂತ ಡ್ರೈವರ್ ಕೂಡ ಹೇಳಿದ್ದಾರೆ. ಮುಂದಿನ ಪ್ರಯಾಣದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ಗದಗ್ನಲ್ಲಿ ಸ್ಟಾಪ್ ಮಾಡಿದ್ದಾರೆ ಬಸ್ ಅನ್ನು. ನೋಡಿ, K33F05 ಹೋಗ್ತಿದ್ದೆ ನಾವು. ನಿನ್ನೆ ಡ್ಯೂಟಿ ಇದು, ಬಾರ್ ಡ್ಯೂಟಿ. ಹುಬ್ಬಳ್ಳಿ ವ್ಯವಸ್ಥೆ ಮಾಡಿದ್ವಿ ನಾವು. ಆ ಕಡೆಯಿಂದ ಬರುವಾಗ 7:30 ಆಗಿತ್ತು, 7:30 ಟೈಮು. ಯಾರೋ ಇಬ್ಬರು ಬೈಕ್ ಒಳಗೆ ಆ ಕಡೆ ನಿಂತ್ಕೊಂಡು ಕಲ್ಲು ಹೊಡೆದೆ ಸರ್. ಆ ಕಡೆಯಿಂದ ಎಲ್ಲಿ ನಿಂತಿದ್ರಿ? ಹುಬ್ಬಳ್ಳಿ ನಾವು ಬರ್ತಾ ಇದ್ವಿ. ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಇದ್ವಿ. ಹುಬ್ಬಳ್ಳಿ ಬೈಪಾಸ್ ಲಾಸ್ಟ್ ಗದಗ ಬೈಪಾಸ್ ಐತಲ್ಲ ಅಲ್ಲಿ. ಹುಬ್ಬಳ್ಳಿಯಿಂದ ಹೊಸಪೇಟೆ ಹೋಗ್ತಿದ್ದೆ ನಾವು. ನಿನ್ನೆ ಡ್ಯೂಟಿ ಇದು, ಬಾರ್ ಡ್ಯೂಟಿ. ಹುಬ್ಬಳ್ಳಿ ವ್ಯವಸ್ಥೆ ಮಾಡಿದ್ವಿ ನಾವು. ಆ ಕಡೆಯಿಂದ ಬರುವಾಗ 7:30 ಆಗಿತ್ತು, 7:30 ಟೈಮು. ಯಾರೋ ಇಬ್ಬರು ಬೈಕ್ ಒಳಗೆ ಮಹಂತೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಂತೇಶ್, ಬಸ್ಗೆ ಕಲ್ಲು ಹೊಡೆದಿದ್ದಾರೆ ಗದಗದಲ್ಲಿ. ಹುಬ್ಬಳ್ಳಿಯಿಂದ ಗದಗ ಕಡೆಗೆ ಬರ್ತಿದ್ದಂತಹ ಬಸ್ ಇದು. ಸದ್ಯ ಏನು ಈ ಘಟನೆ, ಯಾರು ಏನು ಅಂತ ಏನಾದರೂ ಗೊತ್ತಾಯ್ತಾ, ಅಥವಾ ಯಾವ ಕಾರಣಕ್ಕೆ ಕಲ್ಲು ಹೊಡೆದ್ರು ಏನು ಅಂತ ಗೊತ್ತಾಗಿದೆಯಾ, ಹೇಗೆ? ಸಿಂಧೂರ ರಾಜ್ಯಾದ್ಯಂತ ಏನು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಈ ಮುಷ್ಕರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಿಂದ ಮಾರ್ಗವಾಗಿ ಹೊಸಪೇಟೆಗೆ ಅಂತ ಹೇಳ್ತಾ ಇದ್ದ ಬಸ್ಸು ಹೊಸಪೇಟೆ ಬಸ್ ಏನು ಡಿಪೋ ಬಸ್ ಆಗಿತ್ತು. ಆ ಬಸ್ಸಿಗೆ ಮುಸುಕುಧಾರಿಗಳಿಬ್ಬರು ಕಲ್ಲನ್ನು ಎತ್ತಿದ್ದಾರೆ. ಸದ್ಯಕ್ಕೆ ಬಸ್ ನಿಧಾನವಾಗಿ ಚಲಿಸ್ತಾ ಇತ್ತು. ಆ ನಿಧಾನವಾಗಿ ಚಲಿಸುವ ಸಂದರ್ಭದಲ್ಲಿ ಆ ಡ್ರೈವರ್ನ ಮುಂಭಾಗಕ್ಕೆ ಒಬ್ಬ ಗ್ಲಾಸಿಗೆ ಕಲ್ಲನ್ನು ಹೊಡೆದಿದ್ದಾರೆ. ಸದ್ಯಕ್ಕೆ ಡ್ರೈವರ್ ಆಗಿರ್ಬೋದು ಅಥವಾ ಪ್ರಯಾಣಿಕರಾಗಿರ್ಬೋದು ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಪ್ರಯಾಣಿಕರು ಹಾಗೂ ಡ್ರೈವರ್ ಮಾತ್ರ ಭಯಭೀತಕ್ಕೆ ಒಳಗಾಗಿದ್ದಾರೆ. ಇದೇ ರೀತಿ ಆದ್ರೆ ನಮ್ಗೆ ಮುಂದೆ ಏನಾಗುತ್ತೋ ಅನ್ನೋ ಒಂದು ಉದ್ದೇಶಕ್ಕೆ ಗದಗ ಡಿಪೋದಲ್ಲಿ ಬಂದು ಬಸ್ ಅನ್ನು ನಿಲ್ಲಿಸಿ ಚಾಲಕ ಇಳಿದು ಪ್ರಯಾಣಿಕರನ್ನು ಇಳಿಸಿದ್ದಾನೆ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಈಗ ಹುಬ್ಬಳ್ಳಿಯ ಬೈಪಾಸ್ ನಲ್ಲಿ ಘಟನೆ ನಡೆದಿಕ್ಕಂಥದ್ದು. ಆದ್ರೆ ಈಗ ಸದ್ಯಕ್ಕೆ ಪೊಲೀಸರಾಗಿರ್ಬೋದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಆ ಮುಸುಕುಧಾರಿಗಳು ಯಾರು ಏನು ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಸಿಂಧೂರ, ಇನ್ನು ಕೋಲಾರದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದೆ. ನಗರದ ಬಸ್ ನಿಲ್ದಾಣದಲ್ಲಿ ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ನಿಲ್ದಾಣಕ್ಕೆ ಬಂದ ಬಸ್ ಮೇಲೆ ಕಲ್ಲು ತೂರಿ ಪುಂಡಾಟ ಮೆರೆದಿದ್ದಾರೆ. ಗದಗ ಮಾತ್ರ ಅಲ್ಲ, ಕೋಲಾರದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ನಗರದ ಬಸ್ ನಿಲ್ದಾಣದಲ್ಲಿ ಕಿಡಿಗೇಡಿಗಳು ಕೃತ್ಯ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನ ಕಿಟಕಿ ಗಾಜುಗಳು ಪುಡಿಯಾಗಿದೆ. ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಮಾಡಿದ್ರು ಅನ್ನೋದನ್ನ ಗಮನಿಸಬೇಕು. ಕೋಲಾರದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ತಗೊಂಡೋಗ್ಬಿಡ್ತೀರಾ ಇಷ್ಟೊಂದು ಪೊಲೀಸ್ ಗದಗಲ್ಲಿ ಮಾತ್ರ ಅಲ್ಲ, ಕೋಲಾರದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಬಸ್ ನಿಲ್ಲಿಸಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇದು ಎಷ್ಟೊತ್ತಿಗಾಗಿದೆ, ಏನಕ್ಕಾಗಿದೆ ಅನ್ನೋದನ್ನ ಇನ್ನಷ್ಟೇ ಪತ್ತೆ ಹಚ್ಚಬೇಕಾಗಿದೆ.